ಗಂಗಾವತಿ ನಗರದ ಎಂಎನ್ಎಂ ಪ್ರೌಢಶಾಲೆಯ ಹೈಸ್ಕೂಲ್ ವಿದ್ಯಾರ್ಥಿಯ ಮೇಲೆ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎಂಬುವರು ಕಿವಿಗೆ ಥಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರದಂದು ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ್ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮುಖ್ಯೋಪಾಧ್ಯಾಯರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಸೌಮ್ಯ ಮಾತನಾಡಿ, ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಕಳೆದ ಶುಕ್ರವಾರದಂದು ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಿಸಿದಂತೆ ತಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಇಲ್ಲಿಗೆ ಯಾರು ಬರಲು ಹೇಳಿದ್ರು ಎಂದು ಹೇಳಿ ರಭಸವಾಗಿ ಕಿವಿಗೆ ಹೊಡೆದ ಪ್ರಯುಕ್ತ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡ ಪ್ರಯುಕ್ತ ರಕ್ತಸ್ರಾವ ಉಂಟಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಜೊತೆಗಳಲ್ಲಿರುವ ವಿದ್ಯಾರ್ಥಿಗಳು ಸಹ ತಾವು ತಯಾರಿಸಿದ ಚಟುವಟಿಕೆಯ ಪೇಪರ್ಗಳನ್ನು ಮುಖ್ಯ ಗುರುಗಳು ಹರಿದು ಹಾಕಿ ಅಪಮಾನಗೊಳಿಸಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಕಲ್ಲುಗಳಿಂದ ಹೊಡೆಯುವುದು ಸೇರಿದಂತೆ ಇನ್ನು ಹುಡುಗಾಟದ ಮನೋಭಾವನೆಯನ್ನ ಹೊಂದಿರುವ ಮುಖ್ಯೋಪಾಧ್ಯಾಯರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಡಿಎಸ್ಎಸ್ ಮುಖಂಡ ಅಮರೇಶ್ ಪ್ರತಿಭಟನೆಯಲ್ಲಿ ತಿಳಿಸಿದರು. ಈ ಕುರಿತಂತೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡ ಅಮರೇಶ್ ಹಾಗೂ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸುವವರೆಗೆ ವರ್ಗದ ಕೊಠಡಿಗೆ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಮುಖ್ಯ ಗುರುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಅವರು ತಹಶೀಲ್ದಾರ್ ನೇತೃತ್ವದ ಸಭೆಗೆ ನಗರದ ಪ್ರಯುಕ್ತ ಇಲಾಖೆಯ ಬಿಆರ್ಸಿ ಅಧಿಕಾರಿ ಮಲ್ಲಿಕಾರ್ಜುನ ವಸ್ತ್ರದ ಹಾಗೂ ನಾಗರಾಜ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳಿಗೆ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಹಾಗೂ ಮುಖ್ಯ ಗುರುಗಳ ನಡವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಎಲ್ಲ ಉಪಾಧ್ಯಕ್ಷರಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ತಪ್ಪು ಮಾಡಿದ್ರೆ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಅಷ್ಟೇ ಹೊಡಿಬೇಕು ಸರ್. ಇಲ್ಲ ಸುಮ್ಮನೆ ತಪ್ಪು ಮಾಡಾರ್ದ ಎದು ಹೊಡಿಬೇಕು ಸರ್. ಇದುವರೆಗೂ ನಾವು ಎಷ್ಟು ತಪ್ಪು ಇವತ್ತು ಮನೆ ಆಗಿದ್ದಕ್ಕೆ ಇವತ್ತಾಗಲೇ ಬಂದಿಲ್ಲ ಸರ್. 2 ದಿನ ರಜೆ ಆದ್ರೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ನಾವಂದ್ರೆ ಜಗ ಬಿಡಲ್ಲ ಸರ್. ಹಾ ಸರ್, 9th ಇಂಗ್ಲಿಷ್ ಮೀಡಿಯಂ 10th ಇಂಗ್ಲಿಷ್ ಮೀಡಿಯಂ. ನನ್ನ ಹೆಸರು ಸೌಮ್ಯ ಸರ್. ಯಾವ ಗಂಗಾತಿನಿ ಸರ್. ಸರ್ ನಾವು ಪ್ರಾಜೆಕ್ಟ್ ಕೊಟ್ಟು ಬರಕ್ ಹೋಗಿದ್ವಿ ಸರ್. ಮ್ಯಾಮ್ ಹೇಳಿದ್ರು ಸರ್ ಪ್ರಾಜೆಕ್ಟ್ ಕೊಟ್ಟು ಬರಕ್ ಹೋಗಿದ್ದಕ್ಕೆ ಆಮೇಲೆ ಇವರೆಲ್ಲ ಸಮಸ್ಯೆ ಇದೆ. ಬರ್ರಿ ಯಾರು ಕೇಳ್ತಾರೆ ಅವ್ರು ಏನಂತ ಹೇಳಿದ್ರು ಸರ್? ಅವರು ಸೆಪ್ಟಿಕ್ ಆಗುತ್ತಾ ಕಿವಿ ಸೆಪ್ಟಿಕ್ ಆಗುತ್ತಾ ಆಯಿಂಟ್ಮೆಂಟ್ ಹಚ್ಚಬೇಕು, ಇಂಜೆಕ್ಷನ್ ಆಮೇಲೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ವಿ ಸರ್. ಬೆಟ್ಟು ಭಾಳ ಹೋಗಿದೆ ಸರ್ ಕಿವಿಗೆ. ಮತ್ತೆ ಹೆಣ್ಮಕ್ಳಿಗೆ ಹೊಡಿಲಾರಂತ ಅವ್ರ ಬಿಲ್ ಏನು ಕೊಟ್ರ ನಿಮಗೆ? ಆಸ್ಪತ್ರೆ ತೋರಿಸಿದ್ರೆ ಬಿಲ್ ಕೊಟ್ರ? ಅದು ಕಿವೇನಿಂದ ಅದಲ್ಲ, ತಂತಿ ಚುಚ್ಚೈತೆ ಸರ್. ಇಲ್ಲಿಂದ ಕಿವಿನ ಹಿಂದೆ ಇರುತ್ತಲ್ಲ ಸರ್, ತಂತಿ ಚುಚ್ಚೆ ಸರ್. ಆಕ್ಟಿವಿಟಿ ಎಲ್ಲ ಅರ್ಧ ಆಗ್ತಿದ್ದಾರೆ ನಮಗೂ ಸರ್. ನಾಳೆ ನಮ್ಮ ತಂಗಿಗೆ ಹೊಡಿತಾರೆ ಸರ್. ಏನ್ ನಂಬಿಕೆ ಸರ್? ಬಡದನಲ್ಲ ಇಲ್ಲೇ ಸ್ಪಾಟಿಗೆ ಅರೆಸ್ಟ್ ಆಗ್ಬೇಕು. ಹೆಣ್ಮಕ್ಳು ಎದು ಬಿಡಿಬೇಕು. ಬಿಒರ್ಗೆ ನಿನ್ನೆ ಫೋನ್ ಮಾಡೀನಿ ಸರ್, ಹುಡ್ರಿಗೆ ಹಿಂಗೆ ಆಗೈತಿ, ಇದಕ್ಕೇನು ಕ್ರಮ ಅಂತ ಅಂದ್ರೆ ಸರ್ ಬೆಳಗ್ಗೆ ಬಂದು ಮಾತಾಡ್ತೀನಿ ಅಂಬರೀಶ್ ಅವ್ರ ಅಂತ ಹೇಳಿದ್ರು. ಬೆಳಗ್ಗೆ ಆದ್ರೆ ಇನ್ನೂ ಇಷ್ಟೊತ್ತಾರ ಬರೋಲ್ಲ ಅಂದ್ರೆ ಬಿ ಎಸ್ ಸರ್ ಏನು ಕಾರಣ ಐತೆ? ಇನ್ನೂ ಇಷ್ಟೊತ್ತನ ಬಿ ಎಸ್ ಸರ್ ಇನ್ನೂ ಬಂದಿಲ್ಲ ಇಲ್ಲಿ. ಹಲೋ ಸರ್, ಅನ್ಕೊಂತಿಲ್ಲ ಸರ್. ಇಡೀ ಸ್ಕೂಲಲ್ಲಿ ಇದು ಈ ತರನೇ ಸ್ಕೂಲೇ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ ಸರ್. ಆ ತರ ಆಗ್ಬಾರ್ದು ಸರ್. ನಮಗೂ ಅಷ್ಟೇ ಸರ್. ನಾವು ಮೊನ್ನೆ ಸ್ಕೂಲಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಹೊರಗಡೆ ಎಲ್ಲ ಆ ತರ ಮಾತಾಡ್ಕೊಂಡಿದ್ರೆ ನಾನೇ ಹೇಳಿ ಸರ್ ಅಪ್ಪ ಅಮ್ಮಂಗ ಸ್ಕೂಲ್ ಹೆಂಗಿದೆ ಅಂತಾನೆ ಏನೇನೋ ಹೇಳಿದ್ರಪ್ಪ. ಬೇಡ ನಂಗೆ ಬೇರೆ ಸ್ಕೂಲ್ ಹಚ್ಚಿದೆ ಅಂತಂದಾಗ ನನ್ನ ಚಿಕ್ಕಮ್ಮನ ಸ್ವತಃ ಈ ಸ್ಕೂಲಲ್ಲಿ ಓದಿದಾರಂತೆ ಸರ್. ಈ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳಿದಕ್ಕೆ ನನಗೆ ಬಂದು ಸೇರ್ಕೊಂಡಿದ್ದು ಸರ್. ಆಮೇಲೆ ಇಲ್ಲ ನೋಡಿದ್ರೆ ಟೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ ಸರ್. ಇವಾಗ ನನ್ನ ಮನಸ್ಸಲ್ಲಿ ಇದ್ರ ಬದಲಾವಣೆ ಆಗಿದ್ರೆ ಸರ್. ಇದು ಎಲ್ಲರಿಗೂ ಗೊತ್ತಾಗ್ಬೇಕು ಸರ್. ಇದು ಸ್ಕೂಲ್ ಈ ತರ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಸರ್. ಈಗ ಅವ್ರಿಂದ ನನಗೆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ ಸರ್ ಸ್ಕೂಲಿಗೆ. ಅದವ್ರಿಗೆ ಗೊತ್ತಾಗ್ಬೇಕಲ್ಲ ಸರ್ ಹೊರಗಿದ್ದು. ಸರ್ ಇನ್ನೂ ಒಂದು ಈತ ಏನ್ ಹೇಳೇನ್ ಗೊತ್ತಾ, ಬೇರೆ ಸಂಘಟ ಯಾರನ್ನ ಬಂದ್ರೆ ಕೇಸ್ ಮಾಡ್ತಾನ. ಯಾವ ಕಾರಣಕ್ಕೆ ಕೇಸ್ ಮಾಡ್ತಾನ? ನಿಮ್ ಸರ್ ಬಂದು ಚೆಕ್ ಮಾಡಕ್ ಬರ್ತೀವಿ ಅಂದ್ರೆ ಅವ್ರು ಮಾಡ್ಬೋದು, ಕೇಸ್ ಮಾಡಕ್ ಬರ್ತಂತ ಹೇಳಂತಾನ. ಯಾವ ಕಾರಣಕ್ಕೆ ಕೇಸ್ ಮಾಡ್ತಾನ? ನಾವು ಈಗ ಕೇಸ್ ಮಾಡ್ತೀವಿ.
ಈಗ ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನು ಮಾಡಿರ್ತೀವಿ ಇಲಾಖೆ ವತಿಯಿಂದ ಎಲ್ಲ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಯಿತು, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಯಿತು, ಎಲ್ಲರಿಗೂ ಏನೈತೆ ಕರೆದು ಒಂದು ಸಭೆ ಕರೆದು ಶಾಲೆಯಲ್ಲಿ ಏನಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ತರಗತಿ ಸನ್ನಿವೇಶ ಇರಬೇಕು, ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳಿರಬೇಕು, ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಬಿಸಿ ಊಟ, ಎಲ್ಲ ಅಗತ್ಯತೆಗಳು, ಪಠ್ಯ ಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಎಲ್ಲ ಅವರಿಗೆ ಕಾಲಕ್ಕೆ ಒದಗುವಂತೆ ಮಾಡಿ ಒಂದು ಉತ್ತಮವಾದಂಥ ತರಗತಿ ಸನ್ನಿವೇಶ ನಿರ್ಮಾಣ ಮಾಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತೀವಿ. ಎಲ್ಲ ಕಡೆ ಚೆನ್ನಾಗಿ ನಡೆದಾವ. ಆದರೆ ಈ ಶಾಲೆಯಲ್ಲಿ ಏನೈತಲ್ಲ ಇವತ್ತು ಈ ರೀತಿಯ ಒಂದು ಮಾಹಿತಿ ಬಂದಿದ್ದರಿಂದ ನಾವು ಬಂದೀವಿ. ಪ್ರಾಜೆಕ್ಟ್ ಎಲ್ಲಾನು ಹೊರಗಾಕಿದ್ದಾರೆ ಸರ್. ಇದು ಒಂದೇ ಸರ್ ಯಾವಾಗಾದ್ರೂ ಏನಾದರೂ ಅಂದರೆ ಬರೀ ನಿಮಗೆ ಟಿ ಸಿ ಕೊಟ್ಟು ಹೋಗ್ಬಿಡಿ, ಇಲ್ಲಾಂದರೆ ನಿಮಗೆ ಅಡ್ಮಿಷನ್ ನೆಕ್ಸ್ಟ್ ಸತಿ ಇಂಗ್ಲೀಷ್ ಮೀಡಿಯಂ ಮಾಡಲ್ಲ ಅಂತ. ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಏನು ಅವ್ರು ಒಂದು ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಕಂಡ್ರೆ ಆಗಲ್ಲ ಅನ್ನೋ ಥರ ನಡ್ಕೊಂತಾರೆ ಸರ್ ನಮ್ಮ ಹತ್ರ. ಸರ್ 10th ಅದು ಕೈ ಎತ್ತುತ್ತೆ ಸರ್, ಹೇಳಿದ್ರು ನಾವು. ಸರ್ ಇವ್ರಿಗೆ ಹೊಡೆದಿರೋದು ಆಕ್ಟಿವಿಟಿ ಸರ್, ಇವ್ರಿಗೆ ಹೊಡೆದಿರೋದು ಸರ್, ಮತ್ತೆ ಆಕ್ಟಿವಿಟೀಸ್ ಎಲ್ಲ ಹೊಡೆದಾಕಿ ಇವಳಿಗೆ ಹೊಡಿತಿದ್ರು ಸರ್, ಮಿಸ್ ಆಗಲಿ ಸರ್. ಸರ್ ಮತ್ತೆ ನಮ್ಮ ಕ್ಲಾಸಿಗೆ ಬಂದ್ಬಿಟ್ಟು ಹೊರಗಡೆ ತಿರುಗಾಡು, ಯಾರು ಹೊರಗೆ ಬಂದಿದ್ರು ಸರ್, ಸ್ವಲ್ಪ ಟೀಚರ್ ಕರೆದಿರಂತ ಹೋಗಿದ್ವಿ ಸರ್. ಅಲ್ಲಿ ಹೋಗಿದಾರೆ ಅಂತ ನಮ್ಮ ಬ್ಯಾಗ್ಗಳು ಕೆಳಗೆ ತಗೊಂಡ್ಬಂದು ಬ್ಯಾಗಲ್ಲಿರೋ ಪೇಪರ್ಸ್ ತೊಗೊಂಡಾರ, ದುಡ್ಡು ತೊಗೊಂಡಾರ ಸರ್. ಸರ್ ನಿಮ್ಮ ಕ್ಲಾಸಲ್ಲಿ ಯಾರು ತಗೊಂಡಿದ್ದಾರೆ? ಕೃಷ್ಣ ಬಸ್ ಸರ್ ತಗೊಂಡು ನಾವು ಕೆಳಗೆ ಬಂದಿದ್ವಲ್ಲ ಸರ್, ಆ ಥರ ಎದಕ್ಕೆ ಬಂದಿದ್ದೀರಿ ಅಂತ ಬರ್ಬೇಡ್ರಿ ಅಂತ ಏನು ಹೇಳಿಲ್ಲ ಸರ್. ಕೆಳಗೆ ಯಾಕೆ ಬಂದಿದ್ರೆ ಕೇಳಾರ್ದಂಗ ಯಾರು ಕೆಳಗೆ ಬಂದಿರೋ ಅವ್ರ ಬ್ಯಾಗ್ ಬಿಡ್ತಾನೆ ನಾನು ಆಫೀಸ್ ರೂಮಲ್ಲಿ ಇಡ್ರಿ ಅಂತ ಹೇಳಿದ್ರು ಸರ್. ಇಟ್ಟಿದ್ದಕ್ಕೆ ಅದ್ರ ಪೇಪರ್ಸ್ ಎಲ್ಲ ತೊಗೊಂಡ್ರು ಸರ್. ಆಮೇಲೆ ನಾವು ಮೇಡಮ್ ಹೇಳ್ಬಿಟ್ಟು ಅದನ್ನ ತೊಗೊಂಡೋದ್ರು ಸರ್. ಚೆಕ್ ಮಾಡ್ತಿದ್ರಲ್ಲ, ಪೇಪರ್ಸ್ ಇಲ್ಲ ಸರ್, ಮತ್ತೆ ದುಡ್ಡೂ ಇಲ್ಲ ಸರ್. ಆಮೇಲೆ ದುಡ್ಡಿದ್ದಿಲ್ಲ ಸರ್. ಮತ್ತೆ ಮನೆಗೆ ಹೋಗೋ ಸುಮಾರು ಕೇಳಿದ್ಮೇಲೆ ಕೊಟ್ಟರು ಸರ್. ಇದು ಒಂದೇ ಅಲ್ಲ ಸರ್, ಇಷ್ಟು ಭಾಳ ಇದ್ದವು ಸರ್. ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಇಲ್ಲ ಸರ್, ನೀರಿನ ಫೆಸಿಲಿಟಿ ಇಲ್ಲ ಸರ್. ಮತ್ತೆ ಕುಡಿಯೋ ನೀರು ಇದ್ರೂ ಸರ್ ಇದು ತುಂಬಿಡ್ತಾರೆ ಸರ್, ಕುಡಿಯೋ ನೀರು ಸರ್, ಬೋರ್ ನೀರು ಸರ್. ಮತ್ತೆ ಸರ್ ಅಡುಗೆ ಮಾಡ್ತಾರಲ್ಲ ಸರ್, ಅಲ್ಲಿ ಅನ್ನ ಇರುತ್ತೆ ಸರ್, ಸಾರೆಲ್ಲ ನೀರು ಇರುತ್ತೆ ಸರ್. ಅದನ್ನ ಇದು ಅಂಬರೀಷನ್ ಅವರು ಒಂದ್ಸಲ ಹೇಳಿದಾಗ ಸರ್, ಅವಾಗ 2 ದಿನಕ್ಕೆ ಅವ್ರು ಬರೋ ಮಟ್ಟಿಗೆ ಅಷ್ಟೇ ಸರ್ ಹೇಳಿಲ್ಲ. ಬಿ ಒ ಸರ್ ಬಂದು ಏನಂದ್ರೆ ಬಿಳಿ ಹಾಳಿ ಮೇಲೆ ಕೊಟ್ಟೋದು ಇಲ್ರಿ 24 ಒಂದು 15 ದಿವ್ಸ ಕೊಡ್ರಿ, ಕ್ರಮ ಮಾಡಿದ್ರಲ್ಲ ಅಂದ್ರೆ ನಾವು ತೆಗೆದಾಕ್ತಾನೆ. ಇವತ್ತಂದ್ರೆ ಏನೇ ಇಲ್ಲ, ಇಲ್ಲಿ ಹೇಳೋರಿಲ್ಲ ಸರ್. ಮತ್ತೆ ನಮ್ಮ ಕ್ಲಾಸಲ್ಲಿ ಕ್ಲಾಸಲ್ಲಿ ಬಲ್ಪ್ ಏನಾದರೂ ಇದು ಹತ್ತಿಲ್ಲ ಅಂತ ಬಂದು ಹೇಳಿದ್ರೆ ಸರ್, ಅದನ್ನು ಏನೋ ತಲೆ ಹಾಕೊಳ್ಳೋದಿಲ್ಲ ಸರ್. ನಮ್ಗೆ ಏನು ಹೇಳಿದ್ರು ಇಲ್ಲ ಸರ್. ಮತ್ತೆ ಕಲ್ಲು ತಗೊಂಡು ಹೋಗೋದು, ಹಿಂಗೆ ಲಾಸ್ಟ್ ಇಯರ್ಗೂ ಹಿಂಗೆ ಒಂದ್ಸಲ ಆಗಿತ್ತು ಸರ್. ಪೂರ್ಣಿಮಾಕ ಅಂತ ಹೇಳಿ ಅಕ್ಕನಿಗೆ ಚೆಸ್ ಬೋರ್ಡ್ ತಗೊಂಡು ಹೋಗಿದ್ರು ಸರ್. ಅದು ಹೇಳಿದ್ರು ಸರ್, ಅವ್ರು ಎಷ್ಟು ಹೇಳಿದ್ರು ಸುಧಾರಿಸ್ಕೊಂತಾರೆ ಸರ್, ಅದನ್ನೇ ಮಾಡ್ತಿದ್ರು ಸರ್. ಇವತ್ತು ನಮಗೆ ಬಡಿದ್ರು ಸರ್, ಮುಂದೆ ನನ್ನ ಸಿಸ್ಟರ್ಸ್ಗೂ ಬಡಿತಾರೆ ಸರ್.